ಹಾಯ್ ಎವ್ರಿವಾನ್, ನಮಸ್ತೆ. ಕನ್ನಡ ಪದಬಂಧದ ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪದಬಂಧವನ್ನು ಗಮನಿಸೋಣ. ಎಡದಿಂದ ಬಲಕ್ಕೆ ಮೊದಲನೇ ಕ್ರಮ ಸಂಖ್ಯೆ. ತರಕಾರಿ ಮಾತ್ರ ಸೇವಿಸುವ ಜೀವಿಗಳನ್ನು ಹೀಗೆ ಹೇಳುತ್ತಾರೆ 4 ಅಕ್ಷರಗಳು. ಉತ್ತರ ಶಾಕಾಹಾರಿ. ಮೂರನೇ ಕ್ರಮ ಸಂಖ್ಯೆ ಚಿಕ್ಕ ಮಾರ್ಗ 4 ಅಕ್ಷರ. ಉತ್ತರ ಕಿರುದಾರಿ. ಚಿಕ್ಕ ಅಂದರೆ ಕಿರು, ಮಾರ್ಗ ಅಂದರೆ ದಾರಿ. ಈಗ 5ನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ. ಒಂದು ವಿಧದ ಸೊಪ್ಪು 3 ಅಕ್ಷರ. ಹೀಗೆ ಕೊಟ್ಟರೆ 3 ಅಕ್ಷರದ ಎಷ್ಟೊಂದು ಪದಗಳಿದೆ ಸೊಪ್ಪಿನ ಹೆಸರುಗಳು. ಈ ಒಂದು ಪದಬಂಧಕ್ಕೆ ಬೇಕಾಗಿರುವಂತಹ ಸೂಕ್ತವಾದ ಪದ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಇದರ ಪಕ್ಕದ ಮೇಲಿನಿಂದ ಕೆಳಗೆ ಇರುವಂತಹ 2ನೆಯ ಅಥವಾ 2ನೇ ಕ್ರಮ ಸಂಖ್ಯೆಯ ಉತ್ತರವನ್ನು ನಮಗೆ ಗೊತ್ತಾದರೆ ಈ ಒಂದು ಪದಕ್ಕೆ ನಮಗೆ ಯಾವ ಪದ ಸೂಕ್ತ ಆಗುತ್ತೆ ಅಂತ ನಮಗೆ ತಿಳಿಯುತ್ತೆ. ಸೊ ಈಗ 2ನೇದು ನೋಡೋಣ. ಜೋರಿನ ಹುಡುಗಿ ಕೆಳಗಿನಿಂದ ಮೇಲಕ್ಕೇರಿದ್ದಾಳೆ 3 ಅಕ್ಷರಗಳು. ಜೋರಿನ ಹುಡುಗಿ ಅನ್ನುವ ಪದಕ್ಕೆ ಪರ್ಯಾಯ ಪದ ಕೆಳಗಿಂದ ಮೇಲೆ ನಾವು ಬರಿಬೇಕಾಗತ್ತೆ. ಉತ್ತರ ಬಜಾರಿ ಆಗುತ್ತೆ. ಹಾಗೆಯೇ 3ನೇದನ್ನು ಕೂಡ ನೋಡೋಣ. 3ನೇ ಕ್ರಮ ಸಂಖ್ಯೆ ಬಣ್ಣ ಅಥವಾ ಹಣ್ಣಿನ ಹೆಸರು 3 ಅಕ್ಷರಗಳು. ಕಿಯಿಂದ ಶುರುವಾಗುವಂಥದ್ದು ಕಿತ್ತಳೆ ಬಣ್ಣ ಅಥವಾ ಕಿತ್ತಳೆ ಹಣ್ಣು. ಸೊ ಈಗ ಒಂದು ವಿಧದ ಸೊಪ್ಪಿಗೆ ಕರೆಕ್ಟಾದ ಉತ್ತರ ಬಸಳೆ ಸೊಪ್ಪು. ಈಗ ಎಡದಿಂದ ಬಲಕ್ಕೆ 7ನೇ ಕ್ರಮ ಸಂಖ್ಯೆಯನ್ನು ಗಮನಿಸೋಣ. ಸೂರ್ಯ ಅಥವಾ ದೀಪದ ಪ್ರಕಾಶ ಕೊನೆಗೆ ಅನುಸ್ವಾರ ಹೊಂದಿದೆ 3 ಅಕ್ಷರಗಳು. ಮೊದಲೇ ಹೇಳಿದಂಗೆ ಅನುಸ್ವಾರ ಅಂದರೆ ಅಂಕಾರವನ್ನು ಅನುಸ್ವಾರ ಅಂತ ಹೇಳ್ತಾರೆ. ಅಂದರೆ ಕಡೆಯ ಅಕ್ಷರಕ್ಕೆ ಕಾರನ್ನ ಹಾಕಬೇಕಾಗತ್ತೆ. ಸೊ ಸೂರ್ಯ ಅಥವಾ ದೀಪದ ಪ್ರಕಾಶ ಅನ್ನುವ ಪದಕ್ಕೆ ಪರ್ಯಾಯ ಪದ ಬೆಳಕು. ಇದಕ್ಕೆ ಅನುಸ್ವಾರ ಅಂದರೆ ಬೆಳಕುಂ ಅಂತಾಗತ್ತೆ. 9ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಏಳಿಗೆಯ ಪರ್ಯಾಯ ಪದ 3 ಅಕ್ಷರಗಳು. ಉತ್ತರ ಪ್ರಗತಿ. 10ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಹಯವದನವನ್ನು ಸರಳವಾಗಿ ಹೇಳಿ 5 ಅಕ್ಷರಗಳು. ಹಯವದನ. ಹಯ ಅಂದರೆ ಕುದುರೆ, ವದನ ಅಂದರೆ ಮುಖ. ಉತ್ತರ ಕುದುರೆ ಮುಖ ಆಗುತ್ತೆ. ಈಗ ಮುಂದಿನ ಕ್ರಮ ಸಂಖ್ಯೆ 11ನ್ನು ನೋಡೋಣ. ಕನ್ನಡ ಸಂಸ್ಕೃತಗಳೆರಡಕ್ಕೂ ಸಮಾನವಾದ ಶಬ್ದ 3 ಅಕ್ಷರಗಳು. ಕನ್ನಡ ಸಂಸ್ಕೃತ ಎರಡರಲ್ಲೂ ಉಪಯೋಗಿಸುವಂತಹ ಸಮಾನವಾದ ಶಬ್ದಕ್ಕೆ ತತ್ಸಮ ಅಂತ ಹೇಳ್ತೀವಿ. ಕನ್ನಡದ ವ್ಯಾಕರಣ ಕಲಿಯಬೇಕಾದ್ರೆ ನಮಗೆ ಈ ಒಂದು ಪದದ ಉತ್ತರ ಸಿಗತ್ತೆ. ಇದರ ಬಗ್ಗೆ ನಮಗೆ ಸ್ಕೂಲಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ತತ್ಸಮ ತದ್ಭವ ಅಂತ. ಸೊ 11ನೇದು ತತ್ಸಮ. ತತ್ಸಮ ಅಂದರೆ ತತ್ ಮತ್ತು ಸಮ ಎರಡು ಸೇರಿ ತತ್ಸಮ ಆಯಿತು. ಈ ಒಂದು ತತ್ಸಮ ಅನ್ನುವ ಪದವನ್ನು ಸಂಧಿಗಳ ವಿವರಣೆ ಕೊಡಬೇಕಾದ್ರೂ ಕೂಡ ನಮಗೆ ಹೇಳ್ತಾರೆ.
ತತ್ ಮತ್ತು ಸಮ ಇದರಲ್ಲಿ ತಾಕಾರದ ಜೊತೆ ಸಾಕಾರವನ್ನು ಸೇರಿಸಿ ಬರುವಂತಹ ಸಂಧಿಯ ಬಗ್ಗೆ ನಮಗೆ ವಿವರಣೆ ಕೊಡ್ತಾರೆ. ನನಗೆ ಈ ಕನ್ನಡದ ವ್ಯಾಕರಣ ಸಂಧಿಗಳ ಬಗ್ಗೆ ತುಂಬ ಮಾಹಿತಿ ಇಲ್ಲ, ಹಾಗಾಗಿ ತತ್ಸಮ ಅನ್ನುವ ಪದ ಈ ಒಂದು ಪದಬಂಧದ ಈ ಒಂದು ಪದಕ್ಕೆ ಸರಿಯಾದ ಉತ್ತರವಾಗಿದೆ. 12ನೇದನ್ನು ನೋಡೋಣ. ರಾತ್ರಿ ಎಂಬರ್ಥದ ಸ್ತ್ರೀನಾಮ 3 ಅಕ್ಷರಗಳು. ಉತ್ತರ ರಜನಿ. ಈ ಒಂದು ಪದದೊಂದಿಗೆ ಮೇಲಿನಿಂದ ಕೆಳಗೆ ಇರುವಂತಹ ವಿಭಾಗದ 9ನೇ ಕ್ರಮಸಂಖ್ಯೆಯ ಉತ್ತರ ನಮಗೆ ಸಿಕ್ಕಾಗಿದೆ. 9ನೇ ಕ್ರಮಸಂಖ್ಯೆಯ ಕ್ಲೂವನ್ನು ನೋಡೋಣ. ತೀಕ್ಷ್ಣ ಎಂಬರ್ಥದ ಪದ 3 ಅಕ್ಷರ. ಉತ್ತರ ಪ್ರಖರ. ಈಗ ಎಡದಿಂದ ಬಲಕ್ಕೆ ಇರುವಂತಹ ಮುಂದಿನ ಕ್ರಮಸಂಖ್ಯೆಯನ್ನು ಗಮನಿಸೋಣ. 14ನೇ ಕ್ರಮಸಂಖ್ಯೆ ಮಿಂಚಿನ ಜೊತೆ ಕೇಳಿ ಬರುವ ಸದ್ದು 3 ಅಕ್ಷರಗಳು. ಕೆಲವೊಂದು ಜೋಡಿ ಪದದ ರೀತಿಯಲ್ಲಿ ಮಿಂಚಿನ ಜೊತೆಗೆ ಸೇರಿ ಬರುವಂತಹ ಸದ್ದು ಗುಡುಗು ಆಗಿದೆ. ಸೊ ನಾವು ಕೆಲವೊಂದು ಜೋಡಿ ಪದಗಳನ್ನು ಹೇಳಬೇಕಾದ್ರೆ ಮಿಂಚು ಗುಡುಗು ಅಂತ ಹೇಳ್ತೀವಲ್ಲ, ಅದೇ ಥರನೇ ಇದೂ. 14ನೇದು ಗುಡುಗು. 16ನೇ ಕ್ರಮಸಂಖ್ಯೆಯನ್ನು ನೋಡೋಣ. ಹೂಗಳನ್ನಿರಿಸಿದ ಅಲಂಕಾರಿಕ ಪಾತ್ರೆ 4 ಅಕ್ಷರಗಳು. ಹೂಗಳು ಅನ್ನುವ ಪರ್ಯಾಯ ಪದ ಪುಷ್ಪ ಆಗತ್ತೆ. ಸೊ ಅಲಂಕಾರಿಕ ಪಾತ್ರೆ ದಾನಿ ಅಂತಾಗತ್ತೆ. ಸೊ ಪುಷ್ಪದಾನಿ. 17ನೇ ಕ್ರಮಸಂಖ್ಯೆಯನ್ನು ನೋಡೋದಾದರೆ ಕಾಲಿಗೆ ಧರಿಸುವ ಆಭರಣದ ಸದ್ದು 4 ಅಕ್ಷರಗಳು. ಕಾಲಿಗೆ ಧರಿಸುವ ಆಭರಣ ಗೆಜ್ಜೆ. ಸದ್ದು ಅನ್ನುವ ಪದಕ್ಕೆ ಪರ್ಯಾಯ ಪದ ನಾದ. ಉತ್ತರ ಗೆಜ್ಜೆ ನಾದ. ಈ ಗೆಜ್ಜೆ ನಾದ ಅನ್ನುವ ಪದದಿಂದ ಒಂದು ಕನ್ನಡ ಚಲನಚಿತ್ರ ಕೂಡ ಇದೆ, ನಿಮಗೆಲ್ಲ ನೆನಪಿದೆಯಾ? ಓಕೆ, ಮುಂದಿನ ಮೇಲಿನಿಂದ ಕೆಳಗೆ ವಿಭಾಗದ ಕ್ಲೂಗಳನ್ನು ನೋಡೋಣ. ಮೊದಲನೆಯದು ವಿದ್ಯೆಗೆ ಅಧಿದೇವತೆ ಈ ಮಾತೆ 4 ಅಕ್ಷರ. ವಿದ್ಯೆಗೆ ಅಧಿದೇವತೆ ಉತ್ತರ ಸರಸ್ವತಿ. ಸರಸ್ವತಿಯ ಇನ್ನೊಂದು ಹೆಸರು ಶಾರದಾಂಬ. ಇಲ್ಲಿ ಶಾರದಾಂಬೆ. ಈಗ 2ನೇ ಕ್ರಮಸಂಖ್ಯೆ ನೋಡೋಣ. ಇದನ್ನು ನಾವು ಆಲ್ರೆಡಿ ಬಿಡಿಸಿದ್ದೀವಿ. ಜೋರಿನ ಹುಡುಗಿ ಕೆಳಗಿನಿಂದ ಮೇಲಕ್ಕೆ ಏರಿದ್ದಾಳೆ 3 ಅಕ್ಷರ. ಉತ್ತರ ಬಜಾರಿ. ಹಾಗೆ 3ನೇದು ಕೂಡ ಬಣ್ಣ ಅಥವಾ ಹಣ್ಣಿನ ಹೆಸರು 3 ಅಕ್ಷರಗಳು, ಕಿತ್ತಳೆ ಆಗತ್ತೆ. ಈಗ 4ನೇ ಗಮನಿಸೋಣ. ಬೆಲೆಯಲ್ಲಿ ಮಾಡಿದ ಕಡಿತ 4 ಅಕ್ಷರಗಳು. ಉತ್ತರ ರಿಯಾಯಿತಿ. 6ನೇಯದು ಮಂಡ್ಯವನ್ನು ಹೀಗೂ ಕರೆಯುತ್ತಾರೆ 5 ಅಕ್ಷರಗಳು. ಇದು ಕೂಡ ಜನಜನಿತವಾಗಿರುವಂತಹ ಪದ. ಮಂಡ್ಯವನ್ನು ಸಕ್ಕರೆ ನಾಡು ಅಂತ ಕರೀತಾರೆ. ಮಂಡ್ಯದಲ್ಲಿ ಕಬ್ಬಿನ ತಯಾರಿಕೆ ಬಹಳಷ್ಟು ಪ್ರಮಾಣದಲ್ಲಿರುವುದರಿಂದ ಸಕ್ಕರೆ ಕಾರ್ಖಾನೆ ಕೂಡ ಇದೆ ಅಲ್ಲಿ. ಹಾಗಾಗಿ ಅದಕ್ಕೆ ಸಕ್ಕರೆ ನಾಡು ಅಂತ ಕರೀತಾರೆ. 8ನೇ ಕ್ರಮಸಂಖ್ಯೆ ಒಂದು ಮಂಗಳ ದ್ರವ್ಯ 3 ಅಕ್ಷರಗಳು. ಉತ್ತರ ತಾನಾಗೆ ಇಲ್ಲಿ ಮೂಡಿ ಬಂದಿದೆ. ಉತ್ತರ ಕುಂಕುಮ. 9ನೇ ಕ್ರಮಸಂಖ್ಯೆಯನ್ನು ನೋಡೋಣ. ತೀಕ್ಷ್ಣ ಎಂಬರ್ಥದ ಪದ 3 ಅಕ್ಷರ. ಇದು ಕೂಡ ನಮಗೆ ಆಲ್ರೆಡಿ ಸಿಕ್ಕಾಗಿದೆ. ಉತ್ತರ ಪ್ರಖರ. ಹಾಗೆ 11ನೇದನ್ನು ನೋಡೋಣ. ಶಿರವನ್ನು ರಕ್ಷಿಸುವ ಸಾಧನ 4 ಅಕ್ಷರಗಳು. ಉತ್ತರ
ಶಿರ ಅಂದರೆ ತಲೆ, ರಕ್ಷಿಸುವ ಸಾಧನಕ್ಕೆ ಕಾಪು ಅಂತ ಹೇಳ್ತಾರೆ. ತಲೆ ಕಾಪು. 13ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಚರ್ಚೆಗೆ ಆಸ್ಪದವಿಲ್ಲದಿರುವುದು ಎಂಬರ್ಥದ ಪದ 4 ಅಕ್ಷರಗಳು. ಯಾವುದೋ ಒಂದು ವಿಷಯ ಚರ್ಚೆಗೆ ಅವಕಾಶನೇ ಇಲ್ಲ ಅನ್ನುವ ಪದ, ಅದಕ್ಕೆ ನಿರ್ವಿವಾದ ಅಂತ ಹೇಳ್ತಾರೆ. ನಿರ್ವಿವಾದ ಅಂದರೆ ವಿವಾದ ಇಲ್ಲದೆ ಇರೋವಂಥದ್ದು. ಈಗ ಮುಂದಿನ 14ನೇದನ್ನು ನೋಡೋಣ. 3 ಅಕ್ಷರದ ಶಂಕೆ. ಶಂಕೆ ಎನ್ನುವ ಪದದ ಸಮಾನಾರ್ಥಕ ಪದ 3 ಅಕ್ಷರದ್ದಾಗಿರಬೇಕು. ಉತ್ತರ ಗುಮಾನಿ. 15ನೇ ಕ್ರಮ ಸಂಖ್ಯೆ ನೋಡೋಣ. ಗಳಿಗೆಯಲ್ಲ, ಇದು ಮಾತ್ರೆ. 3 ಅಕ್ಷರಗಳು. ಕೆಲವೊಂದು ಪದದಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿದರೆ ಆ ಒಂದು ಪದ ಅರ್ಥನೇ ಬದಲಾಗತ್ತೆ. ಅದೇ ರೀತಿ ಈ ಪದ ಗಳಿಗೆಯಲ್ಲ, ಇದು ಮಾತ್ರೆ ಅಂದರೆ ಗಳಿಗೆ ಅಂದರೆ ಸಮಯ, ಸಮಯದ ಒಂದು ಭಾಗ ಹೇಳ್ತಾರೆ ಗಳಿಗೆ ಅಂತ. ಮಾತ್ರೆಗೆ ಗುಳಿಗೆ ಅಂತಾರೆ. ಒಂದು ಕೊಂಬು ಅಷ್ಟೇ ಇಲ್ಲಿ ವ್ಯತ್ಯಾಸ ಇರುವಂಥದ್ದು. ಆ ಪದದ ಅರ್ಥವೇ ಬೇರೆ ಆಗಿದೆ. ಸೊ ಈ ಒಂದು ಪದದೊಂದಿಗೆ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ. ಇವತ್ತಿನ ಪದಬಂಧದಲ್ಲಿ ನಿಮಗೆ ತಿಳಿದಂತಹ ಹೊಸ ಪದಗಳನ್ನು ನನಗೆ ದಯವಿಟ್ಟು ತಿಳಿಸಿ. ಮತ್ತೆ ಮುಂದಿನ ಪದಬಂಧದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್. ನಮಸ್ತೆ.